ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಈಗ ವೆರಿ ಯೂಸ್ಫುಲ್ ಆಗಿರುವಂಥ ಒಂದು ಹೊಸ ಫೀಚರ್ಸನ್ನು ತಂದಿದ್ದಾರೆ. ಅದೇನು ಅಂತಂದರೆ, ನೀವು ಈಗ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ವಿಡಿಯೋ ಅಥವಾ ಫೋಟೋ ಸ್ಟೇಟಸನ್ನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ, ಆ ವಿಡಿಯೋ ಅಥವಾ ಫೋಟೋ ಸ್ಟೇಟಸನ್ನು ಹಾಕುವಾಗ ಆ ಫೋಟೋದ ಮೇಲ್ಗಡೆ ಅಥವಾ ಆ ವಿಡಿಯೋದ ಮೇಲ್ಗಡೆ ನೀವು ಎಷ್ಟೇ ಫೋಟೋ ಬೇಕು ಅಂತಂದ್ರೂ ಲೇಯರ್ ಮಾಡಿಕೊಂಡು ಆ ವಿಡಿಯೋ ಅಥವಾ ಆ ಫೋಟೋದ ಮೇಲ್ಗಡೆ ಕೆಲವೊಂದಿಷ್ಟು ಫೋಟೋಗಳನ್ನು ಹಾಕಿ ನೀವು ಸ್ಟೇಟಸ್ಗೆ ಅಪ್ಲೋಡನ್ನು ಮಾಡ್ಬೋದು ಫ್ರೆಂಡ್ಸ್. ಈಗ ನೀವು ತುಂಬ ಫೋಟೋಸ್ಗಳನ್ನು ಅಥವಾ ವಿಡಿಯೋಗೆ ತುಂಬ ಫೋಟೋಸ್ಗಳನ್ನು ಆ್ಯಡ್ ಮಾಡಿ ಅದನ್ನು ನೀವು ಸ್ಟೇಟಸಿಗೆ ಹಾಕಬೇಕು ಅಂತಂದರೆ ಈಸಿ ಆಗುತ್ತೆ. ನೀವು ವಾಟ್ಸಪ್ಪಲ್ಲಿ ಅದನ್ನು ಸೆಟ್ಟನ್ನು ಮಾಡ್ಕೊಳ್ಬೋದು, ಎಡಿಟನ್ನು ಮಾಡ್ಕೊಳ್ಬೋದಾಗಿದೆ. ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋರು ಅವರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣ್ತಾ ಇದೆಯಲ್ವ. ವಾಟ್ಸಪ್ಪನ್ನು ಓಪನ್ ಮಾಡಿ ಆದಮೇಲೆ ನಿಮಗೆ ಕೆಳಗಡೆ ನೋಡಿ ಚಾಟ್ಸ್, ಅಪ್ಡೇಟ್ಸ್, ಕಮ್ಯುನಿಟೀಸ್ ಎಲ್ಲ ಕೂಡ ಇದೆಯಲ್ವ. ಅಲ್ಲಿ ಸೆಕೆಂಡ್ ಆಪ್ಷನ್ ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರೈಟ್ ಸೈಡಲ್ಲಿ ಕೆಳಗಡೆ ನೋಡಿ ಪೆನ್ಸಿಲ್ ಮಾರ್ಕ್ ಇದೆ, ಹಾಗೆ ಕ್ಯಾಮ್ರಾ ಚಿತ್ರ ಇದೆ. ಕ್ಯಾಮ್ರಾ ಚಿತ್ರದ ಮೇಲ್ಗಡೆ ಒಂದು ಪ್ಲಸ್ ಮಾರ್ಕ್ ಇದೆ. ಆ ಒಂದು ಗ್ರೀನ್ ಕಲರ್ ಇರುವಂತಹ ಕ್ಯಾಮ್ರಾ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದಾದ್ರೂ ಒಂದು ಫೋಟೋಸನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ನೀವು ಇಲ್ಲಿ ಯಾವ ಫೋಟೋವನ್ನು ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋವನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಫೋಟೋವನ್ನು ಸೆಲೆಕ್ಟನ್ನು ಮಾಡ್ತೀನಿ. ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ವಾ. ನಂತರ ಏನು ಮಾಡಬೇಕು ಅಂತಂದರೆ ಅಲ್ಲಿ ಮೇಲ್ಗಡೆ ನೋಡಿ ಮ್ಯೂಸಿಕ್ ಸಿಂಬಲ್, ಹಾಗೆ ಕ್ರಾಪ್ ಮಾಡೋದು, ಹಾಗೆ ಸ್ಟಿಕ್ಕರ್ ಸಿಂಬಲ್ ಇದೆ. ಅದ್ರ ಮೇಲ್ಗಡೆ ಮೂರನೇ ಆಪ್ಷನ್ ಸ್ಟಿಕ್ಕರ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿ ಮೇಲ್ಗಡೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಲಿ ನೋಡಿ ಫೋಟೋ ಅಂತ ಇದೆ ಆಪ್ಷನ್. ಗ್ರೀನ್ ಕಲರಲ್ಲಿ ಫೋಟೋ ಸಿಂಬಲ್ ಇದೆ, ನಂತರ ಬ್ಲ್ಯಾಕಲ್ಲಿ ಫೋಟೋ ಅಂತ ಇದೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದಾಗ ಮತ್ತೆ ನೀವು ಇಲ್ಲಿ ಯಾವ ಫೋಟೋವನ್ನು ಲೇಯರ್ ಮಾಡಿಕೊಂಡು ಆ ಒಂದು ಫೋಟೋದ ಮೇಲ್ಗಡೆ ಸೇರಿಸಬೇಕು ಅಂತಿದ್ರೆ ಆ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ನನಗೆ ಬೇಕಾಗಿರುವಂಥ ಒಂದು ಫೋಟೋವನ್ನು ಸೆಲೆಕ್ಟನ್ನು ಮಾಡ್ತೀನಿ. ನಾನು ಈಗ ಒಂದು ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ನಾನು ಯಾವ ಫೋಟೋವನ್ನು ಕ್ಲಿಕ್ ಮಾಡಿದ್ದೀನಿ ಅದು ಬರುತ್ತೆ. ಅದನ್ನು ನೀವು ನಿಮಗೆ ಬೇಕಾಗಿರುವಂಥ ಜಾಗದಲ್ಲಿ ಕೂರಿಸ್ಕೊಳ್ಬೋದು. ಈಗ ನೋಡಿ ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಯಾವ ಕಡೆ ಬೇಕು ಆ ಕಡೆ ಈ ರೀತಿ ಸುತ್ತಾಡಿಸ್ಬೋದು. ಹಾಗೆ ಆ ಒಂದು ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿ. ಯಾವ ಫೋಟೋವನ್ನು ಆ್ಯಡ್ ಮಾಡ್ಕೊಂಡಿದ್ರೆ ಆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಡಿ ಚೌಕ ಬಾಕ್ಸ್ ಥರ ಬಂದಿದೆ. ಹಾಗೆ ಇಲ್ಲಿ ಆಯತ ಬೇಕು ಅಂದರೆ ಆಯತವನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಕೆಳಗಡೆ ನಿಮಗೆ ಆಪ್ಷನ್ಸ್ ಬರ್ತಾ ಇದೆ ನೋಡಿ. ಚೌಕ ಬೇಕು ಅಂದರೆ ಚೌಕ ಮಾಡ್ಕೊಳ್ಬೋದು, ಹಾಗೆ ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು, ಹಾಗೆ ನಿಮಗೆ ಇಲ್ಲಿ ದಿಲ್ ಚಿಹ್ನೆಯಲ್ಲಿ ಬೇಕು ಅಂದರೆ ದಿಲ್ಲನ್ನು ಮಾಡ್ಕೊಳ್ಬೋದು, ಹಾಗೆ ಸ್ಟಾರ್ ಬೇಕು ಅಂದರೆ ಸ್ಟಾರ್ ರೀತಿಯಲ್ಲಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಂಡು ಮೇಲ್ಗಡೆ ಡನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಆ ಫೋಟೋವನ್ನು ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಸ್ಟಾರಲ್ಲಿ ಎಲ್ಲಿ ಕಾಣಬೇಕು ಅಂತ. ನಂತರ ಇಲ್ಲಿ ಸರಿಯಾಗಿ ಕೂತ್ಕೊಂಡು ಆದಮೇಲೆ ನಂತರ ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಟಾರ್ ರೀತಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಸ್ಟಾರ್ ರೀತಿ ಬಂದಾದಮೇಲೆ ನೀವು ಇಲ್ಲಿ ಆ ಫೋಟೋ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನಿಮಗೆ ಎಲ್ಲಿ ಬೇಕು ಅಲ್ಲಿ ಅದನ್ನು ತಗೊಂಡೋಗಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೆ ನೀವು ಮತ್ತೊಂದು ಫೋಟೋನ ಲೇಯರ್ ಥರ ಇದೇ ಥರ ಹಾಕಬೇಕು ಅಂದರೆ ಮತ್ತೆ ಆ ಸ್ಟಿಕ್ಕರ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಫೋಟೋ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಫೋಟೋವನ್ನು ಮತ್ತೆ ಸೆಲೆಕ್ಟನ್ನು ಮಾಡಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಬರುತ್ತೆ ನೋಡಿ. ನಾನು ಇಲ್ಲಿ ಮೊಬೈಲ್ ಫೋಟೋವನ್ನು ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ಟಾರ್ ಆಗಿರ್ಬೋದು, ಆಯತ ಆಗಿರ್ಬೋದು, ಚೌಕ ಆಗಿರ್ಬೋದು, ಯಾವುದೇ ರೀತಿ ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ನಿಮಗೆ ಹಲವಾರು ಫೋಟೋಸ್ಗಳನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಬೇಕಾಗಿರೋ ರೀತಿ ಇದನ್ನು ಎಡಿಟನ್ನು ಮಾಡಿಕೊಂಡು ನಂತರ ನೀವು ಕೆಳಗಡೆ ಸೆಂಡ್ ಬಟನ್ ಇದೆಯಲ್ಲ, ನಿಮ್ಮ ಸೆಂಡ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇದು ನಿಮ್ಮ ಸ್ಟೇಟಸ್ಗೆ ಅಪ್ಲೋಡ್ ಆಗುತ್ತೆ. ಸೆಂಡಿಂಗ್ ಸ್ಟೇಟಸ್ ಅಪ್ಡೇಟ್ ಅಂತ ಬರುತ್ತೆ ಫ್ರೆಂಡ್ಸ್. ಇದನ್ನು ಎಲ್ಲರೂ ಕೂಡ ಆ ಒಂದು ಸ್ಟೇಟಸನ್ನು ನೋಡ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಒಂದೇ ಫೋಟೋದ ಮೇಲ್ಗಡೆ ಅಥವಾ ಒಂದೇ ವೀಡಿಯೋದ ಮೇಲ್ಗಡೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಲೇಯರ್ ಮಾಡಿ ಅದನ್ನು ಸ್ಟೇಟಸ್ಗೆ ಅಪ್ಲೋಡನ್ನು ಮಾಡೋದು ಅಂತ. ನಿಮಗೆ ಈ ಒಂದು ವೀಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.